ಕರ್ನಾಟಕದಿಂದ ರಿಪಬ್ಲಿಕನ್ನದ ಕಂಪ್ಲೀಟ್ ಟೀಮ್, ಅತಿ ದೊಡ್ಡ ಟೀಮ್ ಅಯೋಧ್ಯೆಯಲ್ಲಿದೆ. ನಿಮಗೆ ಇಂಚಿಂಚು ಮಾಹಿತಿ. 500 ವರ್ಷಗಳ ಕಾಲ ಈ ಒಂದು ಪುಣ್ಯ ಭೂಮಿಗಾಗಿ ಎಂಥ ಹೋರಾಟಗಳು ನಡೆಯಿತು. ಇವತ್ತು ನಮ್ಮ ಕಾಲಾವಧಿಯಲ್ಲಿ ಇದು ಆಗತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ, ಕೆಲವರು ಅಂದ್ಕೊಂಡಿದ್ದಿರಬಹುದೇನೋ. ಈ ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ಎಲ್ಲ ಮಾಹಿತಿಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಆಮೇಲೆ ನಿಮ್ಗೆ ಗೊತ್ತಿರಬಹುದು, ನಿನ್ನೆ ಕೂಡ ಅಷ್ಟೇ ನಿಮಗೆ ಬಾಲರಾಮ ಮಂದಿರ ಪ್ರವೇಶ ಮಾಡಿದ ದೃಶ್ಯ ಪ್ರಸಾರ ಮಾಡಿದ್ವಿ. ನಮ್ಮಲ್ಲೇ ಮೊದಲು ಪ್ರತಿಷ್ಠಾಪನಾ ಪೀಠದ ದೃಶ್ಯ ಕೂಡ ನಿಮಗೆ ನಾವು ತೋರಿಸಿದ್ವಿ. ಅದರ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಚಿಂತಕರು ನಮ್ಮ ಜೊತೆ ಇರ್ತಾರೆ. ನಿಮಗೆ ಸಮಗ್ರ ಮಾಹಿತಿನ 22ನೇ ತಾರೀಕಿನ ತನಕ ನಿಮಗೆ ಊರೂರು ಹೋಗಿ ಅವರು ಮಾಹಿತಿಗಳನ್ನು ಕೊಡ್ತಾ ಇದ್ರಪ್ಪ. ಇಡೀ ಕರ್ನಾಟಕದಿಂದ ಬೇರೆ ಬೇರೆ ಕಡೆಗಳಲ್ಲಿ ಚಕ್ರವರ್ತಿಯವರೇ ರಾಜ್ಯದ ಮೂಲೆ ಮೂಲೆಗಳನ್ನು ಸುತ್ತಿದ್ದೀರಿ ನೀವು. ರಾಮನ ಬಗ್ಗೆ ಹೇಳೋದಕ್ಕೆ, ಅಯೋಧ್ಯೆ ಬಗ್ಗೆ ಹೇಳೋದಕ್ಕೆ, ಆಮೇಲೆ ಕೆಲವರಿಗೆ ಮನವರಿಕೆ ಮಾಡಿಕೊಡೋದು ಕಷ್ಟ ಇತ್ತು. ಅಂದರೆ ಇದು ಏನು ಕತೆ ಅಂತಂದರೆ 500 ವರ್ಷ ಅಂತ ಹೇಳುವ ಕೆಲವರು ಏನು ಮಾಡ್ಬಿಡ್ತಾರೆ ಅಂತಂದರೆ ಏನಪ್ಪ. ಬಟ್ ಫೈನಲಿ ಆ ಸಂಕಲ್ಪ ಪೂರ್ಣಗೊಳ್ತಾ ಇದೆ. ನೀವು ಅನೇಕ ಬಾರಿ ಬಂದಿರ್ಬೋದು ಅಯೋಧ್ಯೆಗೆ, ಈ ಬಾರಿ ಬಂದಾಗ ನಿಮ್ಗೆ ಅನಿಸ್ತಾ ಇರೋದೇನು? ನಾನು ಅದನ್ನೇ ಹೇಳ್ತಿದ್ದೆ. ಕಳೆದ ಕೆಲವಾರು ತಿಂಗಳ ಹಿಂದೆ ಬಂದಾಗ ನಾವು ಅಂಜನಾದ್ರಿಯ ಮೃತ್ತಿಕೆಯನ್ನು ತೊಗೊಂಡು ಬಂದು ರಾಮಲಲ್ಲ ಎಲ್ಲಿ ಪ್ರತಿಷ್ಠಾಪನೆ ಆಗ್ತಾನೋ ಅದ್ರ ಬುಡದಲ್ಲಿ ನಾವು ಆ ಮೃತ್ತಿಕೆಯನ್ನು ಹಾಕಿ ಹೋಗಿದ್ದೀವಿ. ಭಾಳ ಹೆಮ್ಮೆ ಇದೆ ನಂಗೆ ಆ ವಿಚಾರಕ್ಕೆ. ಆದರೆ ಈ ಬಾರಿ ಬರುವಾಗ ಇದು ಬೇರೆಯೇ. ನಾನು ಪ್ರತಿಯೊಬ್ಬರನ್ನು ಮಾತನಾಡಿಸುವಾಗ ಅವ್ರನ್ನ ಕೇಳುವಾಗ ಅವ್ರು ಹೇಳ್ತಾರೆ ಅಯೋಧ್ಯೆಯ ರಂಗು ಬದಲಾಗಿದೆ. ನಮಗೆ ಸುಮ್ಮನೆ ನೋಡಿದರೆ ಗೊತ್ತಾಗುತ್ತೆ. ಅಯೋಧ್ಯೆ ಈ ವಾತಾವರಣ ನೋಡಿ, ನಾವು ಈಗಿರೋದು ಲತಾ ಮಂಗೇಶ್ಕರ್ ಚೌಕಿದು. ಆ ಲತಾ ಮಂಗೇಶ್ಕರ್ ನನಗೆ ಕೆಲವೊಂದ್ಸಲ ಅನ್ಸುತ್ತೆ ಆ ತಾಯಿಗೆ ಎಂಥ ಗೌರವ ಸಿಕ್ಬಿಡ್ತು ಅಂತ. ಏನು ಭಾಗ್ಯ, ಬಹುಶಃ ಈ ಥರದ ಭಾಗ್ಯ. ಅಂದರೆ ಈಗ ರಾಮ್ದನ್ನು ಹಂಗೆ ಅಲ್ವಾ ನಮಗೆ. ರಾಮ್ ಅಂದರೆ ನೋಡಿ, ನಮಗೆ ನಾನು ಹೇಳ್ತಾ ಇದ್ದೆ, ಯಾರೋ ಒಬ್ಬ 1000 ವರ್ಷಗಳ ಹಿಂದೆ ಕೂತಿರುವಂಥ ಯಾವುದೇ ಭಾರತೀಯನ ಒಂದು ಎಲುವಿನ ಚೂರು ಸಿಕ್ಕಿದ್ರೆ ಅದನ್ನು ಹಿಂಗೆ ಒರೆಸಿದ್ರು ಕೂಡ ಈ ಜರಾಸಿಕ್ ಪರಕ್ ಮಾಡಿದ್ರಲ್ಲ, ವಂಶವಾಹಿನಿಯಲ್ಲಿ ರಾಮನ ಅಂಶ ಸಿಗಬಹುದೇನೋ ಅಂತೇಳಿ. ಕರೆಕ್ಟು. ಇಲ್ಲಿ ನಾವು ನಿಂತಾಗ ನಮ್ಗೆ ಅಫ್ಕೋರ್ಸ್ ನಾನು ಬರಬೇಕಾದ್ರೆ ಹಾಗೆ ಅಂದ್ಕೊಳ್ತಿದ್ದೆ, ಆ ತಾಯಿದೇನು ಭಾಗ್ಯ, ಒಂದು ಭಗವಂತ ಆರಿಸ್ಕೊಂಡಿದ್ದಾನೆ ಅಂತ. ಮತ್ತು ಎರಡನೇ ನೀವು ಆಗಲೇ ಹೇಳ್ತಿದ್ರಲ್ಲ, ಕೆಲವರಿಗೆ ಗೊತ್ತಿದ್ದಿರ್ಬೋದು, ಕೆಲವರಿಗೆ ರಾಮ ಮಂದಿರ ಆಗ್ಬೋದೇನೋ ಅಂತ. ಆದರೆ ನನಗನ್ಸುತ್ತೆ ನಮ್ಮ ಕಾಲಘಟ್ಟದಲ್ಲಿ ನೋಡ್ತೀವಿ ಅಂತ ಅನ್ನಿಸಿಲ್ಲ. ಬಿಕಾಸ್ ಇಂಡಿಯಾ ಹೇಗೆ ಸೆಕ್ಯುಲರ್ ಆಗಿ ಟರ್ನ್ ಆಗಿತ್ತು ಅಂತಂದರೆ, ರಾಮ ಮಂದಿರ ಮಾಡೋದು ಅಂತಂದರೆ ದೇಶ ವಿರೋಧಿ ಕೃತ್ಯ ಮಾಡಿಬಿಡ್ತೀವೇನೋ ಅನ್ನೋ ಥರ ಭಾವನೆ ಇತ್ತು. ಆದರೆ ಇವತ್ತು ಈ ರಾಮ ಮಂದಿರ ಆಗುವಾಗ ಇಲ್ಲಿ ಜನರಲ್ಲಿ ಒಂದು ಭಾವನೆ ಇದೆಯಲ್ಲ. ನಾನು ಸುಮ್ಮನೆ ಬರಬೇಕಾದ್ರೆ ತುಂಬ ಜನರನ್ನ ಮಿಡ್ಡಲ್ಲಿ ಹೇಳ್ಬಿಡ್ತೀನಿ. ಸೆಕ್ಯುಲರ್ ಅಂದರೆ ಹೆಂಗೆ ಅಂತಂದರೆ, ನೀವು ನಿಮ್ಮ ಧರ್ಮಗಳನ್ನೆಲ್ಲ ಆರಾಧಿಸ್ಬೋದು, ಪ್ರೀತಿಸ್ಬೋದು. ಆಮೇಲೆ ನಾವು ಕೂಡ ಎಸ್ ನೀವು ಅದನ್ನು ಮಾಡಬೇಕು ಅಂತ ಹೇಳಬೇಕು. ಆದರೆ ಹಿಂದೂಗಳಾಗಿದ್ದವರು ಮಾತ್ರ ಹಂಗೆ ಮಾಡೋಂಗಿಲ್ಲ ಅಂತಂದು. ನೀವು ಇಫ್ತಾರ್ ಕೂಟಕ್ಕೆ ಹೋಗ್ಬೋದು, ಮೂಳೆ ಕಡಿಬಹುದು. ಆದರೆ ನೀವು ಇವರ ಹತ್ರ ಬಹಳ ಸುಂದರವಾಗಿರುವಂತಹ ಒಂದು ರಾಮ ಮಂದಿರ. आप कहाँ से? अयोध्या से जी। ये ले लिए? नहीं, सम्मानित किया आपको जी। क्या किस बात के लिए? बस ये दूरिया समारोह था। हमारे हस्बैंड यूनिवर्सिटी में जो है सर्विस करते हैं यहाँ अवध विश्वविद्यालय में, तो बस आप कितना बार आ चुके हैं इधर? हम अक्सर आते ही रहते हैं। इस बार आप मंदिर बन रहे हैं, प्रतिष्ठापन बन रहे हैं, क्या लग रहा है? बहुत खुश हैं, बहुत खुशी हो रही है, बहुत अच्छा लग रहा है। हम हाँ बहुत खुश हैं। कोई शब्द ही नहीं है, कोई शब्द नहीं है खुशी के। जय श्री राम, जय जय श्री सीताराम, जय श्री राम, जय श्री राम। व्रत व्रत है, अभी दूर करके आ रहे हैं। व्रत है हम लोग। ओके बेटा ओके ಯಸ್. ಅದೊಂದು ನೋಡಿ, ಒಂದೊಂದು ಊರಲ್ಲಿ ಸಂಭ್ರಮ ಇರುತ್ತೆ ಅಂದಿರ್ಕೊಳ್ಳಿ. ಈಗ ಮಂಗಳೂರಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಮಂಗಳೂರಿನ ಸುತ್ತಮುತ್ತವರು ಬರ್ತಾರೆ, 4-5 ಜನ ಎಕ್ಸ್ಟ್ರಾ ಆಗ್ತಾರೆ. ಇಲ್ಲಿ ಹಾಗಲ್ಲ. ನಾನು ಮಾತಾಡ್ತೀನಿ, ತೆಲುಗು ನಾವು ಸಿಗ್ತಾನೆ. ಒಬ್ಬ ತೆಲುಗಿನ ಒಬ್ಬ ವ್ಯಕ್ತಿ ಆ ನಾಮ ಹಾಕಿಸ್ತಾ ಇದ್ದಾನೆ ಎಲ್ಲರೂ ಕೂಡ. ಯಾಕೆ ಅಂತ ಇನ್ನೊಬ್ಬರು ಸಿಕ್ಕಿದ್ರು, ಗುಜರಾತಿಂದ ಎಲ್ಲಿದ್ದ ಬಿಹಾರಿಂದ ಬಂದಿದ್ದಾರೆ. 151 kg ಒಂದೇ ಲಡ್ಡು ಮಾಡಿದಾರಂತೆ. ನಾನು ನಮ್ಮ ಈ ಪತ್ರಕರ್ತರ ಚಪಲ ನೋಡಿ ಎಷ್ಟು ಖರ್ಚಾಯಿತು ಅಂತ ಕೇಳ್ಬಿಟ್ಟೆ ನಾನು. ಅವರು ಅದೆಲ್ಲ ಖರ್ಚೆಲ್ಲ ಹೇಳುವಂಥದ್ದು ಅವ್ರು ಮಾಡಿಸೋದು. ವಂಡರ್ಫುಲ್. ನೋಡಿ ಯಾವ ರೀತಿ, ನೋಡಿ ಎಲ್ಲ VIP ಗಳು ಯಾವ ರೀತಿ ಬರ್ತಾರೆ, ಸ್ವಾಮೀಜಿಗಳು ಯಾವ ರೀತಿ ಬರ್ತಾರೆ, ಅವರಿಗೆ ಯಾವ ರೀತಿ ಸೆಕ್ಯೂರಿಟಿಗಳೆಲ್ಲ ಇರುತ್ತೆ, ನೀವೆಲ್ಲ ಗಮನಿಸ್ಬೋದು. ಇದು ಯುಪಿಯಿಂದ ಜೈ ಶ್ರೀರಾಮ್, ಜೈ ಶ್ರೀರಾಮ್ ಎಲ್ಲ ಸ್ವಾಮೀಜಿಗಳೆಲ್ಲ ಬರ್ತಾ ಇದ್ದಾರೆ. ಜೈ ಶ್ರೀರಾಮ್. ನೋಡಿ, ಇದು ಬೇರೆ ಬೇರೆ ಪಕ್ಷ, ಪಾರ್ಟಿ, ಮತ್ತೊಂದು ಎಲ್ಲವೂ ಕೂಡ ಸ್ವಾಮೀಜಿಗಳೆಲ್ಲ ಅದರ ಮಿಡ್ಲಲ್ಲಿ ನಮಗೆ ಚಕ್ರವರ್ತಿ ಸೂಲಿಬೆಲೆ ಅಂದರೆ ಅದೊಂದು ಅವರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. ನಮಗೆಲ್ಲ ಹಬ್ಬದ ವಾತಾವರಣ ಥರ ಆಗ್ತಾ ಇದೆ. ಎಸ್ ಆಬ್ವಿಯಸ್ಲಿ ಜಯಪ್ರಕಾಶ್, ನನಗೆ ಇದನ್ನು ನೋಡುವಾಗ
ಆ ಆನಂದ ಸಂಭ್ರಮ ಪ್ರತಿಯೊಬ್ಬರ ಮುಖದಲ್ಲೂ ಇದೆ. ಮಿತ್ರರೇ, ಕರ್ನಾಟಕದಲ್ಲಿ ನೀವು ಕೂತ್ಕೊಂಡು ನೋಡ್ತಾ ಇರ್ತೀರಲ್ಲ, ಟಿ ವಿಯಲ್ಲಿ ನೋಡುವಾಗ ನಿಮ್ಗೆ ಏನು ಅನ್ನಿಸ್ಬೋದು ಅದರ 1000 ಪಟ್ಟು ಅದ್ಭುತವಾಗಿರುವಂಥ ಆನಂದದ ವಾತಾವರಣ ಇಲ್ಲಿದೆ. ಪ್ರತಿಯೊಬ್ಬರೂ ಕೂಡ, ಅದು ಹಿಂದೂ ಮುಸಲ್ಮಾನರು, ನನಗೆ ಹಂಗೆ ಅನ್ನಿಸ್ತಾ ಇಲ್ಲ ಇಲ್ಲಿ ಯಾರೋ ಮುಸಲ್ಮಾನರು ಪ್ರತ್ಯೇಕವಾಗಿ ನಿಂತಿದ್ದಾರೆ ಹಂಗೆ ಅನ್ನಿಸ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಅಯೋಧ್ಯ ವಾಸಿಗಳು ಸಂಭ್ರಮಿಸ್ತಾರೆ. ದೇವಸ್ಥಾನ ಮತ್ತು ಆರ್ಥಿಕತೆ ಇದೆಲ್ಲ ಬಹಳ ಹತ್ತಿರದ ಸಂಬಂಧ ಇರುವಂಥದ್ದು. ನಾನು ಅದೇ ಅನ್ಕೊಳ್ತಿದ್ದೆ, ಯಾರ್ಯಾರು ಇಲ್ಲಿ ಸಣ್ಣ ಪುಟ್ಟ ಜಮೀನು ಇಟ್ಕೊಂಡಿದ್ದಾರೋ ಅವನು ಇವತ್ತು ಮಾಲಾಮಾಲ್ ಅವನು ಅಂತ. ಇನ್ನು ನೀವು ಅಯೋಧ್ಯೆಯಲ್ಲಿ ಜಮೀನು ತೆಗೆದುಕೊಳ್ಳೋ ಆಲೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಅಮಿತಾಬ್ ಬಚ್ಚನ್ನೇ ಪ್ಲಾಟ್ ತಗೊಂಡಿದ್ದಾರೆ. ಈಗ ಅದನ್ನೇ ಡ್ರೈವರ್ ಅದನ್ನೇ ಹೇಳ್ತಿದ್ದ, ಅಮಿತಾಬ್ ಬಚ್ಚನ್ನೇ ಇಲ್ಲಿ ಮನೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ ಈ ನಮ್ಗಳೆಲ್ಲ ಕತೆ ಏನು ಅಂತ ಯೋಚನೆ ಮಾಡಿ ಅಂತ. ಮಾತನ್ನು ಹೇಳಿದ್ರು ನೋಡಿ, ನನಗೆ ಫೈನಲಿ ನನ್ನ ಅಯೋಧ್ಯೆ ಇಷ್ಟು ಅಭಿವೃದ್ಧಿ ಹೊಂದುತ್ತಾ ಇದೆ, ಅದಕ್ಕಿಂತ ಹೆಚ್ಚೇನು ಬೇಕು ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ಅದು ಅವ್ರು ಹಾಕಿದ್ದು, ಅವರೇ ಹೋರಾಟ ಮಾಡಿದ್ದು. ಅವರು ಮಸೀದಿಯ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿದವರು ಅಯೋಧ್ಯೆ ಅಭಿವೃದ್ಧಿ ಆಗ್ತಾ. ಮತ್ತು ಅಯೋಧ್ಯೆ ಅಭಿವೃದ್ಧಿ ಆದರೆ ಬರೀ ಹಿಂದೂಗಳಿಗೆ ಮಾತ್ರ ಲಾಭ ಆಗುತ್ತೆ ಅಂತಿಲ್ಲ, ಇಲ್ಲಿರುವ ಪ್ರತಿಯೊಬ್ಬನಿಗೂ ಲಾಭ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಾರೆ. ಮತ್ತು ಅಲ್ಟಿಮೇಟ್ಲಿ ಮನುಷ್ಯನ ಬದುಕು ಎಕನಾಮಿಕಲಿ ತುಂಬಾ ಚೆನ್ನಾಗಿರಬೇಕು, ಅದಕ್ಕೆ ಭಕ್ತಿ ಜೋಡಿಸ್ಕೊಳ್ಳುತ್ತೆ. ಭಾರತದಲ್ಲಿ ಧರ್ಮವೇ ಕೇಂದ್ರವಾಗಿರೋದ್ರಿಂದ ಇಲ್ಲಿ ಒಬ್ಬ ವ್ಯಾಪಾರ ಮಾಡುವವ ಇಲ್ಲಿ ತನಕ ತನ್ನ ಮಗನನ್ನ ಒಳ್ಳೆ ಶಾಲೆಗೆ ಏನು ಹಾಕೋಕ್ಕಾಗ್ಲಿಲ್ವೋ ಅವನು ಇಲ್ಲಿ ಈಗ ಹೂ ಮಾರಿಯೋ ಮತ್ತೊಂದು ಮಾರಿಯೋ ತನ್ನ ಮಗನನ್ನು ಒಳ್ಳೆ ಶಾಲೆಗೆ ಸೇರಿಸ್ತಾನೆ. ಕರೆಕ್ಟು. ಅವನ ಜೀವನ ಸುಧಾರಣೆ ಆಗೋದಿದೆಯಲ್ಲ, ಅಂದ್ರೆ ರಾಮ ಬರೀ ನಿಮ್ಗೆ ಆಧ್ಯಾತ್ಮದ ಕೇಂದ್ರ ಅಷ್ಟೇ ಆಗದೆ ಪ್ರತಿಯೊಬ್ಬರ ಜೀವನ ಸುಧಾರಣೆಗೂ ಕಾರಣ ಆಗ್ತಾನೆ ಅಂತ. ಮತ್ತಿದು ಬರೀ ಇಲ್ಲಲ್ಲ, ಎಲ್ಲೆಲ್ಲಿ ರಾಮ ನಡೆದಾಡಿದನೋ ಅಲ್ಲೆಲ್ಲ. ಮಿತ್ರರೇ, ನಿಮ್ಮ ಊರಿನಲ್ಲಿ ರಾಮ ಹೀಗೆ ನಡೆದಾಡಿದಿರುವಂಥ ಜಾಗ ಇದ್ರೆ ಆ ಜಾಗವೂ ಕೂಡ ಇದಕ್ಕೆ ಪೂರಕವಾಗಿ ಜೊತೆಯಾಗುತ್ತೆ. ನರೇಂದ್ರ ಮೋದಿಯವರಂತೂ 11 ದಿನಗಳ ಕಾಲ ಉಪವಾಸ ಮಾಡ್ತಾ ಅನೇಕ ಜಾಗಗಳಿಗೆ ಹೋಗ್ತಿದಾರಲ್ಲ, ಆ ಜಾಗಗಳೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಯಾತ್ರಾ ಸ್ಥಳಗಳೇ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ನಾಸಿಕದ ಕಾಲೇರಾಮ್ ನಾನು ನೋಡ್ತಾ ಇದ್ದೆ, ನಾನು ಅವಾಗ ಹೇಳಿದೆ ನೋಡಿ, ಈಗೇನೋ ಕಾಲ ಹಾಕ್ಲಿಕ್ಕೆ ಜಾಗ ಇದೆ, ಇನ್ನಿರಲ್ಲ, ಆಗುದಿಲ್ಲ ಅಂತ. ಮತ್ತು ಅದರ ಇತಿಹಾಸ ಮತ್ತೊಮ್ಮೆ ಜನ ಅದನ್ನು ಸ್ಮರಿಸ್ಕೊಳ್ತಾರೆ, ಅದನ್ನು ಆಲೋಚನೆ ಮಾಡ್ತಾರೆ. ಮತ್ತು ಕರ್ನಾಟಕವೂ ಇದಕ್ಕೆ ಹೊರತಲ್ಲ. ರಾಮ ಬಂದಿರುವಂತ ಜಾಗ, ಲವಕುಶರು ಹುಟ್ಟಿದಂತ ಜಾಗ, ಈ ತರದ ಅನೇಕ ಜಾಗಗಳಿವೆಯಲ್ಲ, ನನಗನ್ಸುತ್ತೆ ಇದೊಂದು ಹೈ ಟೈಮ್ ನಾವು ಅವನ್ನೆಲ್ಲ ಮತ್ತೆ ರಿಜುವಿನೇಟ್ ಮಾಡ್ಲಿಕ್ಕೆ. 22ನೇ ತಾರೀಕು ಯಾರ್ಯಾರು ಆ ಭಾಗದಲ್ಲಿ ಇರ್ತೀವೋ ಅವರೆಲ್ಲರೂ ಆ ಜಾಗದಲ್ಲಿ ಇರ್ತೀವಿ ಅಂತ ಆದ್ರೆ ನನಗನ್ಸುತ್ತೆ ರಾಮನ ಮಂದಿರವನ್ನ ಇದು ಸಂಭ್ರಮಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ರೂಪುರೇಷೆ ಮತ್ತೊಂದು ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅದನ್ನು ವಿವರಿಸಬಹುದಾ? ಬನ್ನಿ, ನಾನು ನಿಮಗೆ ಅವಾಗಿಂದ ಹೇಳ್ತಾ ಇದ್ದೆ, ಲತಾ ಮಂಗೇಶ್ಕರ್ ಅವರ ನೆನಪಿಗಾಗಿ ಈ ವೀಣೆ, ಆಮೇಲೆ ನರೇಂದ್ರ ಮೋದಿ ಅವ್ರಿಗೂ ಅವರ ಜೊತೆಗಿರೋ ಒಂದು ಆಪ್ತವಾದಂತ ಒಂದು ಪ್ರೀತಿ ಇದೆ. ಇಲ್ಲೊಂದು ಮಾತಾಡ್ಸ್ಕೊಂಡ್ಬಿಡ್ತೀನಿ ನೋಡಿ. ಇದು ರಾಮಾಯಣ ಸೀರಿಯಲ್ 89 ಪ್ರಸಾರ ಆಯ್ತಲ್ಲ, ಅರುಣ್ ಗೋವಿಲ್, ದೀಪಿಕಾ ಎಲ್ಲ ಕೂಡ. हम बिहार बेगूसराय जिला से आए, माता सिमरिया धाम से माता का जल लेकर आए। मेरा संकल्प है नमस्ते बिहार। ओके, एकदम साइकिल पर आए और इधर से प्रसाद लेके बिहार का हर एक जिला मैं यही साइकिल से घूम के प्रसाद भी वितरण करूंगा श्री राम प्रभु का, और नमस्ते बिहार का मैं घर घर जाकर आमना भी करूंगा। मेरा नाम मनीष कुमार है। मनीष कुमार, बोलिए जय श्री राम, जय श्री राम, जय श्री राम। आप कहाँ से? बिहार से हैं, जहानाबाद, बरेली, यूपी। पवन पांडे, जिला अध्यक्ष। मैं पवन पांडे, जिला अध्यक्ष, हिंदू साम्राज्य परिषद अयोध्या से। आज अयोध्या जिस तरीके से सजी संवरी है, ये उत्तर प्रदेश के यशस्वी मुख्यमंत्री और माननीय योगी आदित्यनाथ जी के सहयोग और के देश के प्रधानमंत्री माननीय नरेंद्र मोदी जी के अथक प्रयासों का फल है, जिससे आज अयोध्या का ये नव्य निर्माण हुआ है, हम लोगों को देखने को मिल रहा है। जय श्री राम, जय हो हिंदू साम्राज्य परिषद की। ಒನ್ಸ್ ಅಗೇನ್ ಇದರ ಬಗ್ಗೆ ಅಲ್ಲ, ಎಷ್ಟು ಅದ್ಭುತವಾಗಿದೆ. ಅವರು ಪ್ರಧಾನಿಯವರಿಗೆ ಹುಟ್ಟುಹಬ್ಬದ ದಿವಸ ಕೂಡ ಒಂದೊಮ್ಮೆ ಅವರು ವಿಶ್ ಮಾಡ್ತಾರೆ. ಇದನ್ನು ಗಮನಿಸಿದಾಗ ನಿಮ್ಗೆ ಏನು ನನಗೆ ಅದೇ ಅನ್ಕೊಳ್ತಿದ್ದೆ, ಆ ತಾಯಿ ಶಾಶ್ವತವಾಗ್ಬಿಟ್ರು, ಎಲ್ಲೂ ಅವ್ರ ಫೋಟೋ ಇಲ್ಲ, ಅವ್ರ ಚಿತ್ರ ಇಲ್ಲ, ಆದರೆ ಆ ವೀಣೆಯ ಪ್ರತೀಕವಾಗಿ ಅವರೇನಿದಾರಲ್ಲ, ನನಗೆ ಇನ್ಫ್ಯಾಕ್ಟ್ ರಾಮ ಮಂದಿರವನ್ನು ನೋಡೋದು ಎಷ್ಟು ಪ್ರೀತಿ ಅನ್ಸುತ್ತೋ ಈ ಜಾಗಕ್ಕೆ ಬರಬೇಕು ಅಂತ ಅಷ್ಟೇ ಅನ್ಸುತ್ತೆ. ಯಾಕೆಂದರೆ ಯಾರು ತನ್ನನ್ನು ತಾನು ಒಂದು ಕ್ಷೇತ್ರಕ್ಕೆ ಡೆಡಿಕೇಟ್ ಮಾಡ್ಕೊಂಡ್ರೋ ಶ್ರದ್ಧೆಯಿಂದ ಮತ್ತು ಭಾರತವನ್ನು ಅಖಂಡವಾಗಿ ಪ್ರೀತಿಸಿದ್ರೋ ಆ ತಾಯಿ ಕೊಡ್ಬೋದಾಗಿರುವಂಥ ಗೌರವ ಅಂತ. ಮತ್ತು ಈ ತಿರುಪತಿಗೆ ಹೋದಾಗ ಅಲ್ಲಿ ಗರುಡ ನೋಡ್ತೀವಿ ಮೊದಲು ಎದುರುಗಡೆ, ಮತ್ತೊಂದು ಹಾಗೆ ಡೆಫಿನೆಟ್ಲಿ ಹೌದು. ರಾಮ್ ಧುನನ್ ನೀವು ಹೇಳಿದಂತೆ ಏನು ನಮ್ಮ ನಡುವೆ ಇವತ್ತು ಹಚ್ಚ ಹಸಿರಾಗಿ ಉಳಿಸುವಂತೆ ಮಾಡಿದ್ರು ಅದು. ಮತ್ತು ಎರಡನೇದು, ನರೇಂದ್ರ
ಮೋದಿ ಅವರೊಂದಿಗೆ ಆಕೆಗೆ ಇದ್ದಂತ ಒಂದು ಆತ್ಮೀಯತೆ ಇತ್ತಲ್ಲ, ದೀದಿ ಅಂತ ಅವ್ರು ಸಂಬೋಧಿಸುವಾಗ ಅವ್ರ ಫ್ಯಾಮಿಲಿಯೊಂದಿಗೆ ಅವ್ರು ಇದ್ದಂತ ರೀತಿ, ಅವ್ರ ಬರ್ಡೇಗೆ ವಿಶ್ ಮಾಡ್ತಾ ಇದ್ದ ರೀತಿ, ಇವೆಲ್ಲವೂ ಬಹಳ ವಿಶೇಷ ಅನ್ಸುತ್ತೆ. ಮತ್ತು ಲತಾ ತಾಯಿಗೆ ಕೊಡಬಹುದಾಗಿರುವಂತ ಶ್ರೇಷ್ಠ ಗೌರವ ಇದಾಗಿತ್ತು ಅಂತ ಅನ್ಸುತ್ತೆ. ಆಕೆ ಶಾಶ್ವತವಾಗ್ಬಿಟ್ರು ಅಂತ. गुरुजी नमस्ते। नमस्ते। कहाँ से हैं आप? महोत्तरी नेपाल, जनकपुर के पास। ओह, आप आई मीन सीता का स्थल से, हाँ, मिथिला से। मिथिलांचल से। हाँ। हाँ। आप इससे पहले कितने बार आ चुके हैं? हम तो कई बार आ चुके हैं। ये बार प्राण प्रतिष्ठापन हो रहे हैं, बहुत बड़ा मंदिर बन रहे हैं, अभी क्या लग रहा है? बढ़िया है, सबसे बढ़िया है। भगवान का कई साल से जो है सो राम जी की जो अधूरा कार्य था वो पूरा हुआ मोदी के पल्ला में। नेपाल से बहुत 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 गिफ्ट सब आ रहे हैं इधर। हाँ, तो अब आ रहे हैं, जानकी मंदिर से भी आ रहे हैं, और महंत तपेश्वर दास जी के पास से, और उनका एक शिष्य है उत्तराधिकारी राम रोशन दास, वो भी ला रहे हैं। हाँ। नेपाल के लोग कितने खुशहाली मना रहे हैं? नेपाल का लोग में तो पूरे खुशहाली है, पूरा देश में भी खुशहाली है। नेपाल का लोग में तो आस्था का केंद्र है ना वो। हाँ। वो माता जानकी का स्वयं नगरी है, भूमि है। वहाँ तो पूरा लोगों में उत्सव है, और कई साल कई वर्षों को जो है राम जी का मंदिर अधूरा था, वो एत की पूरा हो गया भगवान राम का। आपका शुभ नाम? हमारा शुभ नाम महंत राम शंकर दास। महंत राम शंकर दास। हाँ जी, हाँ। बोलो सिया राम की जय। हाँ? आप कहाँ से हैं? हम कर्नाटक से। अच्छा, कर्नाटक। हनुमान है वहाँ से। अच्छा, कर्नाटक इल्ले सापड़। सापड़ तमिल। तमिल ಊಟಾಯ್ತಾ? कुटाइट्रा। अभी अभी आप बोलिए। हाँ। ಕನ್ನಡಿಗರು हमको कर्नाटक मैं नहीं सिखाता हूँ ना, मैं सिखाता हूँ, मैं नहीं सिखाता हूँ। नहीं नहीं। ಕನ್ನಡಿಗರಿಗೆ ಎಲ್ಲರಿಗೆ ಶುಭವಾಗಲಿ, ಶುಭವಾಗಲಿ, अरे नहीं आता है। ಶುಭವಾಗಲಿ बोलो, शुभ बागली। हाँ, ಶುಭವಾಗಲಿ। अस्ता बोले बोलो बागलो। ನಮಸ್ತೆ ನಮಸ್ತೆ। ಓಕೆ, ಎಲ್ಲ ನೋಡಿ, ಸಾಧು ಸಂತರು ಅವರವರಷ್ಟಕ್ಕೆ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದಂತವ್ರು। जय श्री राम, जय श्री राम। यूपी यूपी यूपी। हाँ जी, क्या लग- शुभ बागली। जय श्री राम, जय श्री राम। क्या फील कर रहे हैं आप? बहुत बढ़िया, एकदम एकदम बढ़िया, एकदम एकदम स्वर्ग है अयोध्या धाम। ನೋಡಿ, ನಾನು ಹೇಳಿದ್ರೆ ಒಂದು ಹಬ್ಬ ಅಂತ ಹೇಳುವಾಗ ಹೆಂಗಿರುತ್ತೆ ಅಂದ್ರೆ ಆ ಊರವ್ರು ಸೇರಿರ್ತಾರೆ, ಮತ್ತು ನಾನು ಯಾರಿಗೆ ಹೇಳ್ತಾ ಇದ್ದೆ, ತಿರುಪತಿದು ಸುಪ್ರಭಾತ ಫಸ್ಟ್ ಬಂದಾಗ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಅಲ್ಲೂ ಕೂಡ ಅಲ್ಲ ನಮ್ಗೆ ಹಾಗಿದೆ. ಬೆಳಗ್ಗೆ ಏಳೋದಕ್ಕೆ ಇದೇ ಶ್ಲೋಕ ಅಂತ, ಬೆಳಗ್ಗೆ ಎಬ್ಬಿಸ್ಬೇಕು ಅಂದ್ರೆ ಇದೇ ಶ್ಲೋಕ ಅಂತ ನಮ್ಮ ಭಾವನೆ ಇದೆ. ಅದು ವಿಶ್ವಾಮಿತ್ರರು ರಾಮನನ್ನು ಎಬ್ಬಿಸಿದದು. ವಿಶ್ವಾಮಿತ್ರರು ಕಾಡಿನಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ರಾಮ ಮಲಗಿರ್ತಾನೆ, ಅವನನ್ನು ಎಬ್ಬಿಸ್ಲಿಕ್ಕೆ ಹೇಳುವಂತ ಶ್ಲೋಕ ಅದು. ಇದು ವಾಲ್ಮೀಕಿ ಋಷಿಗಳು ಬರೆದಿರುವಂತ ಶ್ಲೋಕ. ಆದ್ರೆ ಇವೆಲ್ಲವೂ ಕೂಡ ದೇಶದ ಮೂಲೆ ಮೂಲೆಯಲ್ಲಿದೆ. ನನಗೆ ಬಹಳ ಖುಷಿ ಏನು ಅಂತಂದ್ರೆ, ಜಯಪ್ರಕಾಶ್ ರೇ, ನೀವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ನೀವು ಎಲ್ಲಿಗೆ ಹೋದ್ರೂ ಭಾರತದಲ್ಲಿ ರಾಮನನ್ನ ಬಿಟ್ಟಿರುವಂತ ಪರಿಕಲ್ಪನೆ ಇಲ್ಲ. ರಾಮ ಇದನ್ನ ಲೋಹಿಯಾರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಈ ದೇಶದ 90% ಜನಕ್ಕೆ ರಾಮ ಯಾರು ಅಂತ ಗೊತ್ತು ಅಂತ, 10ರಲ್ಲಿ 2 ರಾಮನ ಕಥೆ ಪೂರ್ಣ ಗೊತ್ತು ಅಂತ, ಕನಿಷ್ಠ ಪಕ್ಷ 10ರಲ್ಲಿ 5 ಜನಕ್ಕೆ ರಾಮಾಯಣದ ಕ್ಯಾರೆಕ್ಟರ್ಗಳ ಪರಿಚಯ ಇದೆ ಅಂತ. ಅಂದ್ರೆ ರಾಮನವ್ರು ಲೋಹಿಯಾ ಹೇಳ್ತಾರೆ, ರಾಮನನ್ನ ಬಿಟ್ಟು ಭಾರತ ಇಲ್ಲ ಅಂತ. ರಾಮನನ್ನ ಆದರ್ಶವಾಗಿ ತೆಗೆದುಕೊಂಡಿರೋದು, ಇತಿಹಾಸ ಪುರುಷನಾಗಿ ತೆಗೆದುಕೊಂಡಿರೋದು ಆ ಕಾರಣಕ್ಕೋಸ್ಕರ ಅಂತ. ಬಟ್ ದುರಂತ ಅಂತಂದ್ರೆ, ಇದರಲ್ಲೂ ಕೂಡ ಹುಳುಕುಗಳನ್ನು ಹುಡುಕಿ ರಾಮನನ್ನ ಈ ದೇವಸ್ಥಾನದ ಈ ಮಂದಿರದ ಕುರಿತಂತೆ ಹುಳುಕಿನ ಮಾತುಗಳನ್ನು ಆಡುವಾಗ ಅಂತವ್ರು ಒಂದ್ಸಲ ಇಲ್ಲಿ ಬಂದು ವಾತಾವರಣ ನೋಡಬೇಕು. ಎಷ್ಟು ಜನ ಅಂದ್ರೆ ಸಾಧು ಸಂತರಂತೂ ಇನ್ನು ಬಹುಶಃ ನಾಳೆಯಿಂದ ಕಾಲಿಡ್ಲಿಕ್ಕೆ ಜಾಗ ಇಲ್ಲದೆ ಇರೋಷ್ಟು ಸಾಧು ಸಂತರೇ ಇರ್ತಾರೆ ಅಂತ ಈಗಲೇ ನೋಡಿದ್ರೆ ಗೊತ್ತಾಗುತ್ತೆ. ಹಣೆಗೆ ವಿಭೂತಿಯನ್ನ ಬಳಕೊಂಡಿರುವಂತ, ಕಾವಿಯನ್ನ ಧರಿಸಿರುವಂತ, ಏನಾದ್ರೂ ಒಂದು ವೃತವನ್ನು ಮಾಡ್ಕೊಂಡು ರಾಮನ ಬಳಿ ಬರ್ತಿರುವಂತವರು ಅಸಂಖ್ಯವಾಗಿ ಬರ್ತಾರೆ. ಬಹುಶಃ ನನ್ಗನ್ಸುತ್ತೆ ಇನ್ನೊಂದು ಕುಂಭಮೇಳದ ರೂಪದಲ್ಲಿ ನಾವು ಈ ಬಾರಿ ಇದನ್ನ ನೋಡಬಹುದು ಅಂತ. ಅಲ್ಲಿ ನಾಗಾ ಸಾಧುಗಳು ದೊಡ್ಡ ಪ್ರಮಾಣದಲ್ಲಿ ಇರ್ತಾರೆ. ರಾಮನನ್ನ ಹೇಗೆ ಬೇಕಿದ್ರೂ ಸೇರ್ಬಹುದು ಅನ್ನೋದನ್ನ ಇವರು ಒಂದು ನಿದರ್ಶನ. ನಾನು ಹೇಳಿದ್ರು, ಒಬ್ರು ಲಡ್ಡು, ಒಬ್ರು ಸೈಕಲ್ ಅಲ್ಲಿ, ಒಬ್ರು ಈ ತರ ನಾಮ ಹಾಕ್ತಾರೆ. ಅಲ್ಲ, ನಾನು ಈಗ ತಾನೇ ಭೇಟಿ ಮಾಡಿದ್ವಿ. ಒಬ್ರು ಸಂಕಲ್ಪ ಮಾಡಿದ್ದಾರೆ, ಭೂಮಿ ಪೂಜನದಿಂದ ಹಿಡಿದು ರಾಮ ಮಂದಿರ ಆಗೋದ್ರೊಳಗೆ 1.25 ಲಕ್ಷ ಬಾರಿ ಶಂಖನಾದ ಮಾಡ್ತೀನಿ ಅಂತ. ಅವ್ರು ಸಿಕ್ಕಿದ್ರು, ಈಗ ಅವ್ರ ಜೊತೆ ಕೂಡ ಮಾತಾಡಿಸಿದ್ವಿ ನಾವು. ಅವರು ಇದುವರೆಗೂ 1,18,000 ಬಾರಿ ಶಂಖನಾದ ಮಾಡಿದ್ದಾರೆ. ಇನ್ನು 1.25 ಲಕ್ಷವನ್ನ ಕಂಪ್ಲೀಟ್ ಮಾಡಬೇಕು ನಿಶ್ಚಯ ಮಾಡಿರುವಂತವ್ರು ಅಂತ. ಇವೆಲ್ಲವನ್ನು ನೋಡುವಾಗ ಭಿನ್ನ ಭಿನ್ನ ಸ್ವರೂಪದ ಜನ ಇದ್ದಾರೆ. ಅವರೆಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತ.
ಅಂತ. ನಾನು ಇದರ ಜೊತೆಗೆ ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ಆದ ನಂತರ ಅನೇಕ ಹೋರಾಟದ ಕಥೆಗಳಿದೆ. ಒಂದು 1853 ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತಾ ಇರುತ್ತಲ್ಲ 1857 ಆಗ ಇಲ್ಲೊಂದು ಸ್ವಾತಂತ್ರ್ಯ ಸಂಗ್ರಾಮದ ಮೊಹಳೆ ಅಂದ್ರೆ ಕಹಳೆ ಉತ್ತಾರೆ. ಈ ನಿರ್ಮೋಹಿ ಅಖಾಡ ನಾಗಾ ಸಾಧುಗಳು ಬಂದು ಒಂದು ದೊಡ್ಡ ಒಂದು ಅಟ್ಯಾಕ್ ಆಗುತ್ತೆ ಇಲ್ಲಿ, ಅಂದ್ರೆ ಪಡಿಲೇಬೇಕು ಅಂತೇಳಿ